ಮಿತ್ರರೇ, ಒಂದು ಸಣ್ಣ ರಿಕ್ವೆಸ್ಟ್ ಇದೆ. 10K ವ್ಯೂಸ್ಗೆ ಬರೀ 10 ಸಬ್ಸ್ಕ್ರೈಬರ್ಸ್ ಆದ್ರೆ ನಾವು 20K ಫ್ಯಾಮಿಲಿ ಆಗೋದು ಯಾವಾಗ? ಇಷ್ಟ ಆಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಹಲೋ ಹೇಳಿ ಮಾಮ. ಹಲೋ ಮಾಮ. ಹಲೋ ಹೇಳಿ ಮಾಮ, ಅಪ್ಪ ಸತ್ತೋಯ್ತು ಮಾಮ. ಹಲೋ, ಯಾರು ಹೇಳಿದ್ರು? ನಾನ್ ವೆಂಕಟೇಶ. ವೆಂಕಟೇಶ್ ಮೊನ್ನೆ ಅವರಪ್ಪ ಸತ್ತೋದಲ್ಲ ಮೊನ್ನೆ. ಹಲೋ ಮಗ, ಇದು ವೆಂಕಟೇಶ ಅಪ್ಪ ಇತ್ತು ಮೊನ್ನೆ ತಿರೋಗಿಲ್ಲ. ವೆಂಕಟೇಶ ಮಣ್ಣೆ ವೆಂಕಟೇಶ ಅಪ್ಪ ತಿರ್ಗಾ ಇದಂತೆ. ಮೊನ್ನೆ ತೀರೋಯ್ತು ಅವ್ರಪ್ಪನೇ ಅಲ್ವಾ? ತಿರ್ಗಾ ತೀರೋಯ್ತು ಅಂತ ಹೇಳಿದ್ರೆ. ಹಲೋ ಹಲೋ, ತೀರೋತಾರಲ್ಲ ಅವರು. ಅಲ್ಲೇ 3 ತಿಂಗಳಾಯ್ತು ತೀರೋಗಿ ಮೊನ್ನೆ. ಅಯ್ಯ ನರಸಿಂಹಣ್ಣ, ಆ ಮಣ್ಣೆ ಅಲ್ಲ, ನಮ್ ಮಲ್ಸಂದ್ರ. ಮನ್ಸರ್ದಾಗ ವೆಂಕಟೇಶ್ ಅಂದ್ರ ಯಾರು? ನಿಮ್ ಅಣ್ಣಯ್ಯರ ಮನೆ ಪಕ್ಕ ಇಲ್ವಾ? ಬೆಳಗುಂಬ ವೆಂಕಟೇಶ್ ನೋಡಿದ್ವಿ. ಅದೇ ಇದು ದಳದಾಗ ಅವ್ರಲ್ಲ ಅವ್ರ ಯಾರು? ನಾನು ಈಗ ಮೊನ್ನೆ ಅಯ್ಯ ಇಲ್ವಾ, ಅವರು ಸತ್ತೋಗಿದ್ರಲ್ಲ ಮೊನ್ನೆ 3 ತಿಂಗಳ ಹಿಂದೆ. 3 ತಿಂಗಳು ಅಲ್ಲಿ 4 ತಿಂಗಳು ಆಗ್ತಾ ಬಂತು. ಸತ್ತೋಗಿದ್ರಲ್ಲ, ತಿರ್ಗಾ ಮೊನ್ನೆ ಬದುಕಿದ್ರು. ಅವರೆಲ್ಲ ಹೋಯ್ಲು ಮಗ ಮಣ್ಣಿಗೆ. ಮಣ್ಣು ಮುಚ್ಚಿದ್ರಲ್ಲ. ಮಣ್ಣು ಮುಚ್ಚಿದ್ರು, ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಆದ್ಮೇಲೆ ತೆಗ್ದು ಅವಾಗ ಉಸಿರಾಡ್ತಿತ್ತು. ಈಗ ಏನ್ ಮಾಡೋದು? ಅಲ್ಲ, ಮಣ್ಣು ಮುಚ್ಚಿದ್ವಲ್ಲ, ತಿರ್ಗಾ JCB ತಗ್ಸುದು ಉಸಿರಾಡ್ತಿತ್ತು. ತಿರ್ಗಾ ಮಣ್ಣೆಲ್ಲ ತೆಗ್ದು ಕ್ಲೀನ್ ಮಾಡಿ ಸ್ನಾನ ಮಾಡ್ಸಿ ತಿರ್ಗಾ ಚೆನ್ನಾಗ್ ಊಟ ಮಾಡ್ಕೊಂಡೆಲ್ಲ ಓಡಾಡ್ಕೊಂಡಿತ್ತು. ತಿರ್ಗಾ ಈಗ ಬೆಳಗಿನ ಜಾವ 4 ಗಂಟೆಗೆ ಪ್ರಾಣ ಹೊಲ್ಟೈತಣ್ಣ. ಯಾರು ಇದು ನಿಮ್ಗ್ ಉಸಿರಾಯ್ತೇನ ನೋಡ್ಕೇಳ್ರಿ. ನಿಮ್ಗ್ ಉಸಿರಾಯ್ತೇನ? ನೀನ್ ಯಾರ್? ನರಸಿಂಹಣ್ಣ ಅಲ್ಲ ನೀನ್. ಯಾವನ ನೀನ್ ಹಿಜ್ಡ ನನ್ ಮಗ ನೀನು. ನರಸಿಂಹಣ್ಣ ಹಿಂಗೆಲ್ಲ ಮಾತಾಡೋದ ನಮ್ ನರಸಿಂಹಣ್ಣ, ಗೊತ್ತಾ? ನಾನ್ ನರಸಿಂಹಣ್ಣ ಅಲ್ಲ. ಅದಕ್ಕೆ ನಾನು ಹೇಳ್ತಿರೋದು, ನಮ್ ನರಸಿಂಹಣ್ಣ ಈ ತರ ಮಾತಾಡಲ್ಲ. ನಮ್ ನರಸಿಂಹಣ್ಣ ದೇವ್ರಂತ ಮನ್ಸ ಅವನು. ನರಸಿಂಹಣ್ಣ ನಾನು BN ನರಸಿಂಹರಾಜು. BN ನರಸಿಂಹರಾಜು ಅವ ನಮ್ ನರಸಿಂಹಣ್ಣ ಅಲ್ವಾ? ಅಲ್ಲಲ್ಲ, BN ನರಸಿಂಹರಾಜು. BN ನರಸಿಂಹರಾಜು ಲೇಟ್ ನರಸಿಯಪ್ಪ. BN ನರಸಿಂಹರಾಜು ಲೇಟ್ ನರಸಿಯಪ್ಪ. ಹೌದು ನೋಡಿ, ಯಾವ್ದಾರ ರಾಂಗ್ ನಂಬರಿಗೆ ಮಾಡಿದ್ರ. ನರಸಿಂಹಣ್ಣ ಬೇರೆ. ನರಸಿಂಹಣ್ಣ ಅಲ್ಲ, BN ನರಸಿಂಹರಾಜು ಬಳ್ಳಾಪುರ. ಲೇಟ್ ನರಸಿಯಪ್ಪ. ಲೇಟ್ ನರಸಿಯಪ್ಪ ಅವ್ರಿಗೆ ಮಾಡಿರೋದು. ತಿರ್ಗಾ ಮಣ್ಣು ಮಾಡಿಕೊಂಡಿದೀವಿ, ಜಾಸ್ತಿ ಜನ ಸೇರಂಗಿಲ್ವಲ್ಲ. ಅವಾಗ ಬಾರಣಿ ಈಗ ಬಂದ್ಬಿಡು ಜಲ್ದಿ. ನಾನ್ ಬರಲ್ಲ. ಯಾಕೆ? 3-4 ಸಲ ಮಣ್ಣು ಮಾಡ್ತಾರ. ಯಾರನ್ನ 3-4 ಸಲ ಮಣ್ಣು ಮಾಡ್ತಾರ? 3-4 ಸಲ ಅಲ್ಲ, ಮೊನ್ನೆ ಮಾಡಿದ 4 ತಿಂಗಳಿಂದೆ. ನಮ್ಮ ಗರ್ಭನ ಎಲ್ಲರೇ ನಮ್ಗೆ ಇವಾಗ ಅವ್ರೆಲ್ಲ ಬಂದು ಹಿಡ್ಕೊಂಡು ಅಡ್ಡಾಡ್ಕೊಂಡು ಹೋಗಿದ್ರೆ ನಮ್ ಮನೆಗೆ ಎಲ್ಲರೂ ವಾರ ಸತ್ತು ಹೋಗ್ತಾರ. ತಿರ್ಗಿ ಯಾರ ಮಣ್ಣಿಗೆ ಬಂದಿದ್ಯಾ ಅಂತಾರ. ಯಾರು ಹೋಯ್ತಾರೆ? ಅವ್ರ ಮಕ್ಳು, ಅವ್ರು ಇವನು ವೆಂಕಟೇಶ, ಆಮೇಲೆ ಇವ್ರು ಪಾಪಯ್ಯ ಇವ್ರೆಲ್ಲನ. ನಾನೆಲ್ಲ ಮಾಡಿರೋದು, ವೆಂಕಟೇಶನೇ ಮಾಡಿರೋದು ನನ್ ಫೋನು. ಯಾಕೆ ಉಯ್ಯಕ್ ಹೋಗ್ತಾರೆ ಈಗ? ಅಲೋ, 4 ತಿಂಗಳಿಂದ ನಿಮ್ಮ ಅವ್ವ ಎಲ್ಲ ಬಂದಿದ್ರಲ್ಲಪ್ಪ, ಅವ್ವ ಎಲ್ಲ ಮಣ್ಣಿಗೆ. ನಾವು ತಿಳ್ಕೊ ಹೋಯ್ದ್ವಲ್ಲ, ಚಿಕ್ಕಂದೂರ್ಗೆ ಹೋಯ್ದ್ವಲ್ಲ. ಬಂದಿದ್ರಲ್ಲ.
ಬಂದೆಲ್ಲ ಆದ್ಮೇಲೆ ಮಣ್ ಮಾಡಿ ಬಂದಿದ್ದು ಅವತ್ ಹಾಲು ತುಪ್ಪ ಬಿಡಕ್ ಹೋದ ಮಣ್ಣಿಂಗ್ ಅಳ್ಳಾಡ್ತಾ ಇತ್ತು. ಹಾ ಏನ್ ಮಣ್ಣಿಂಗ್ ಅಳ್ಳಾಡ್ತೈತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ JCB ತರಿಸ್ತಿ ಮಣ್ ತಗ್ಗಿಸ್ತು. ಹಾ ನೋಡ್ರೆ ಒಳಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಇಕ್ ಬಂದಿದ್ವಲ್ಲ, ಬಾಳೆಹಣ್ಣು ಕಾಯಿ ಎಲ್ಲ ಹಾ ತಿಂತಾಯ್ತು ಒಳಗಡೆ. ಹಾ ಆಮೇಲೆ ಏನ್ ಆಮೇಲೆ ನಾನು ಕತೆ ಹೇಳ್ತಾ ಇದ್ದೀರಾ? ಓಯ್ ಬಾಳೆಹಣ್ಣು ಗುಂಡಿ ಮೇಲೆ ಇಟ್ಟಿರೋದು, ಗುಂಡಿ ಮೇಲೆ ಮಣ್ಣು ಮುಚ್ಚಿ ಇಟ್ಟಿರೋದ ಒಳಗಡೆಗೆ ಎದ್ದು ಕುತ್ಕೊಂಡ್ ತಕ್ಕಂತಿದ್ದಿತ್ತ. ಹೂ ಕಣ್ಣು ಮಾಮ. ಹಾ? ಬಯಲ್ ಗಿಲ್ತ ನಾನು ನನಗೆ ಹಿಡ್ದೈತೆ ನೋಡೋಣ ಮಗ. ಮಗ ಅಲ್ಲಿ ಇದೇನಿದು ಬೆಳಿಗ್ಗೆ ಇದು ಹೋಟೆಲ್ ಇದೆ. ಹಲೋ ಹಲೋ ಸ್ವಾಮಿ, ನನಗೆ ಫೋಟೋ ನೋಡಿ ಇನ್ನಲ್ಲ. ಅದನ್ನೇ ಈಗ ಹಾ. ಆಮೇಲೆ ಕಾಯಿ ಬಾಳೆಹಣ್ಣು ತಿಂತಿದ್ದಲ್ಲ ತಿರ್ಗಿ ಎಬ್ಬರ್ಸ್ಕೊಂಡ್ ಕರ್ಕೊಂಡ್ ಬಂದ ಮನೆಗೆ. ಓಡಾಡ್ಕೊಂಡಿತ್ತು, ಮೊನ್ನೆ ಎಲ್ಲ ಪೆನ್ಷನ್ ಬಂತು. ಪೆನ್ಷನ್ ತಂದಿತ್ತಪ್ಪ. ರಾತ್ರಿ ಮನೆ ಕಂಡಿದ್ದೆ, ಬೆಳಗಿನ ಜಾವ ಹಾಲ್ ಕರೆಯಕ್ಕೆ ಅಂತ ಎದ್ದು ಮಕ್ಕ ನೋಡ್ತೀನಿ ಮಾಮ ಮಾತಾಡ್ತಿಲ್ಲ ಅಪ್ಪ. ಹೊಸ ಮೊನ್ನೆ 2-3 ತಿಂಗಳಾಗ ಮಾರ್ದು ಅಂದ್ರಿ. ಅಯ್ಯೋ ಹಸ ಅಲ್ಲ ಕಡೆ ನಮ್ಮಪ್ಪ. ರಾಮ್, ನಾ ಈಗ ನಮ್ಮ ಊರಿಗೆ ಹೇಳ್ತಿದ್ದಾಳೆ ವೆಂಕಟೇಶು. ಮಗು ಹೇಳ್ತೀನಿ ಅಲ್ಲಿ ಗೆರಿಗೆ ಹೋಯ್ತಿ. ಅದೇ ಹುಷಾರಿಲ್ವಲ್ಲ ನಮ್ಮ ಅಣ್ಣರಿಗೆ, ಅಲ್ಲಿ ಅಗ್ಗಿರಾಗಿ ಮೆಡಿಕಲ್ ಕಾಲೇಜ್ ಐತೆ. ಫೋನ್ ಮಾಡ್ತೀನಿ ತಳಿ ನೋಡೋಣ, ಹೇಳ್ತೀನಿ ವೆಂಕಟೇಶು. ಅಲ್ಲ ಮಾಮ, ಅಲ್ಲ ಇವಾಗ ಕುಡಿಯೋದ್ ಬಿಟ್ಟಿದ್ದಲ್ಲ, ತಿರುಗಿ ಕುಡಿಯೋದ್ ಕಲ್ತಿದ್ಯಾ? ಈಗ 8:30 ಮಣ್ಣು ಮಡಿಕೊಂಡಿದೀವಿ. ಆಮೇಲೆ ರಾವು ಕಾಲ ಅಂತೆ ಬಂದ್ಬಿಡು ಸೀದಾ ಮಣ್ಣು ಮಾಡ್ಬಿಟ್ಟು ಹಂಗೆ ಮಟನ್ ಬೇಯಿಸಿದೀನಿ. ಊಟ ಮಾಡ್ಕೊಂಡು ಹೋಗ್ಬಿಡ. ನಾವ್ ಮಟನ್ ಮಾಡಿಸ್ತೀನಿ. ತಿರುಗಿ ಕುಡಿಯೋದ್ ಕಲ್ತಿದ್ಯಾ? ನನಗ್ ಮೊದ್ಲು ನನಗ್ ಮೆಟ್ಲ ಹೊಡ್ಕೋಬೇಕು. ನಮ್ನಿಂತ ತಿಕ್ಕಲ್ ನನ್ ಅಯ್ಯೋ ಮಾತ್ರೆ ಕೊಡು. ಹಲೋ ಕರಿಯ ಬೆಸ್ಟ್ ಹೊಡಿತಾ ಇತ್ತು ಮಟ್ ಮಧ್ಯಾಹ್ನ. ಏನ್ ಮಾಡಕ್ ಇವಾಗ್ಲೂ ಫಾನ್ ಮಾಡ್ತಾರೆ. ಇದು ಗಾಡಿ ರಿಪೇರಿ ಮಾಡಿಸ್ತಾ ಇದ್ದೀವಿ ಇಲ್ಲಿ ಭೀಮಸಾಗರದಾಗೆ. ಕಂದ, ಓ ನಾನ್ ನಿಂಗೆ ಹೇಳಿರೋ ನಾವು ಕಷ್ಟದ ಮೇಲೆ ಕಷ್ಟ ಕೊಡ್ತೀನಿ ಅಂತ. ಕೊಟ್ಬಿಡು. ಏನ್ ಮಾಡಿದ್ರಿ ಸ್ವಾಮಿ? ಕಷ್ಟದ ಮೇಲೆ ಕಷ್ಟ ಕೊಡ ಅಂತ ಯಾರ್ದಾನ ಇದು ಆಸ್ತಿ ಬಗ್ಗೆ ಬರ್ಸ್ಕೊಂಡಿದ್ದೀನಿ. ಮುಚ್ಚು ಮೈ ಮಧಾಂದ. ಹಲೋ ಹಲೋ ಕಂದ. ಹಲೋ ಕಂದ, ನಂಜನಗೂಡಿಗೆ ಮಟನ್ ಚಿಕನ್ ತಿಂದೋಗಿ ತಪ್ಪಲ್ವನೋ? ಇದು 100 ಸಲ ಅದನ್ನ ಹೇಳಿನಪ್ಪ ನನ್ ಮಗ. ತಿಂದು ಪೂಜೆ ಇಲ್ಲ, ಊಟ ಮಾಡ್ಕೊಂಡು ನಮ್ಮನೆಗೆ ಗಂಜಿ ಹಾಕೊಂಡು ಹೋಗಿದ್ದು. ಒಂದ್ ರಾತ್ರಿ ಅಲ್ಲೇ ಮತ್ಕೊಂಡು ಸೊಳೆಗೆ ವಚನ ಸ್ನಾನ ಮಾಡ್ಕೊಂಡ್ ಬಾತ್ರೂಮ್ ಹೋಗ್ದಂಗ್ ಹೋಗಿದ್ದು. ಆಯ್ತಪ್ಪ, ನೀನ್ ಮಾಂಸ ತಿಂದೋಗಿದ್ದು ಅದು ಅಪರಾಧ ಅಪರಾಧ ಅಪರಾಧ. ಅದಕ್ಕೆ ಶಿಕ್ಷೆ ಆಗ್ಲೇಬೇಕು. ನಿಮ್ ಮನೆ ಹಾಳಾಗಿ ಹೋಗ್ಲೇಬೇಕು. ಹಲೋ ಹಲೋ ಕಂದ, ಹೇಳಿ. ಅದಕ್ಕೆ ಶಿಕ್ಷೆ ಆಗ್ಲೇಬೇಕು. ನೀನು ಮಟನ್ ತಿಂದು ನಂಜುಂಡೇಶ್ವರಂಗ್ ಹೋಗಿದ್ದಲ್ಲ, ನಿಂಗಿನ್ನೂ ಕಷ್ಟದ ಮೇಲೆ ಕಷ್ಟ ಬರ್ತಾನೆ ಇರುತ್ತೆ. ಬರ್ತಾ ಇರ್ತೀರಾ? ಇದು ಟ್ರೈನ್ ಗೊತ್ತಾಯ್ತಾ, ಏರೋಪ್ಲೇನ್ ಗೊತ್ತಾಯ್ತಾ? ಓ ಹಂಗ ಆಯ್ತು. ಅಲ್ಲೇನು ಯಾರೋ ಹಿರಿಕರನ್ನ ಕೇಳ್ಬಿಟ್ಟು ಆಮೇಲೆ ಅಲ್ವ ಸ್ವಾಮಿ ಪ್ರಸಾದ ತಿಂದಿತ್ತು. ಹೌದಾ? ಇದು ಹಿಂಗೇನ ಈಗ ನನ್ನ ಮಗನೇ ಒಂದ್ ಗಾಡಿ ಊಸ್ಬಿಡ್ತಾ ನೀವು ತಾಯಿನ ಅಂತಂದ್ರೆ ನಮ್ಗೆ ಆಗ್ಬೇಕು. ಕಂದ ಏನು ಇವಾಗ ಆಯ್ತು ತಪ್ಪು ಕೇಳ್ಕೊಂಬತ್ತಿ ಹೋಗಿ. ಯಾವಾಗ? ಸೋಮವಾರ. ನಿನ್ ಹೆಂಡತಿಗೂ ನಿನ್ಗೂ ದಾಂಪತ್ಯ ಹೆಂಗಾಯ್ತು? ಇದು ಏನು ಇಲ್ರ, ಅಷ್ಟೇ. ಬಂದಿದ್ದೀರ ನೀವಿನ್ನ? ಏನಪ್ಪ? ಏನು ಇಲ್ಲ. ಏನು ಅಂದೆ? ಇಲ್ಲಿ ಯಾರೋ ಬರ್ತೀರಾ ಅಂತ ಅಂದೆ. ಎಲ್ಲಿಗೆ?
ಊರಿಗೆ ನಮ್ಮೂರಿಗೆ ಹೋಗಿ. ಹಾ ಬರ್ಲಾ? ಒಳ್ಳೆ ಸ್ವಾಮಿ, ಒಳ್ಳೇದು. ನೀನ್ ಬತ್ತೀಯ ದೇವಸ್ಥಾನಕ್ಕೆ? ಯಾವಾಗ ಹೋಗ್ ಬತ್ತೀಯ? ನಾವು ಸೋಮವಾರ ಹೋಗ್ತೀವಿ ಸ್ವಾಮಿ. ಯಾರ್ಯಾರು? ನಾವಿನ್ನ ಮಾತಾಡಿ ಹೋಗ್ತೀವಿ ಸ್ವಾಮಿ. ಹೌದಾ? ಹೋಗ್ಬಿಟ್ ಬಾ, ದೇವ್ರ ಒಳ್ಳೇದ್ ಮಾಡ್ಲಿ ಕಂದ. ಓ ನಿನ್ಗೆ ಓ ಎಷ್ಟ್ ಜನ ಕಾಸು ಕೊಟ್ಟಿಲ್ಲ ಈ ನಡುವೆ? ಊರ್ದು ಬೆಂಕಿ ಆಗ್ತಾ ಇತ್ತು, ಅದಕ್ಕೆ ತಿರ್ಗಾ ಮಣ್ಣು ಬೆಂಕಿ ಇತ್ತ. ನೀವು ತಾಯಿನ ನಂಜನಗೂಡಿಗೆ ಹೋಗ್ ಬಂದ್ಮೇಲೆ ಓ ಎಷ್ಟ್ ಜನ ಕಾಸು ನಾನು ಕೊಡಲ್ಲ, ಈಗ ನಾನು ವಿದ್ಯಾ ಕೊಡ್ತೀನಿ ಹೋಗು ಅಂತ ಅಂದ್ರು, ಹೇಳು. ಅವರೇ ನಂಬಿಲ್ಲ, ಅವ್ರ ಮನೇಲಿ ಬೈದ್ ಕಳಿಸಿರು. ಏನಂತ? ನಮ್ಗೆ ಕೇಳಿ ಹೇಳಿ ಕೊಟ್ಟಿದ್ರ, ಎಲ್ಲಿ ವ್ಯವಹಾರ ಮಾಡಿದ್ರ ಅಲ್ಲೇ ಇಸ್ಕೊಂಡು ಮನೆ ತಗ ಬಂದ್ಗಿಂದಿರ ಅಂತ. ನೀನು ಹಾ ಮಟನ್ ಚಿಕನ್ ತಿಂದೋಗಿದ್ದ ನಂಜುಂಡೇಶ್ವರಂಗೆ. ಓ ಇವ್ರು ಈಗ 960 ಸಲ ಹೇಳಿನಲ್ಲ ಕಂದ. ಓ ನೀನು ಚಿಕನ್ ತಿಂದೋಗಿದ್ದಲ್ಲ ನಂಜುಂಡೇಶ್ವರಂಗೆ. ಅಯ್ಯೋ ಇವ್ ಕಾಯಿನಾಯ್ತು ಹೋಗಪ್ಪ. ಓ ಸರಿ ಮಾಡ್ತೀನಿ ನಾನು. ಏಯ್ ಒಂದ್ ನಿಮಿಷ ತಡಿ. ಮಾಡ್ತಿದ್ಯಣ್ಣ? ಕಿಡ್ನಾಪ್ ಮಾಡ್ತಾ ಇದ್ದೀವಿ. ಕಿಡ್ನಾಪ್? ಏನ್ ಕಿಡ್ನಾಪ್ ಅಣ್ಣ? ಜಿ ಕನ್ನಡ. ಅಯ್ಯೋ ನಿಮ್ ಮನೆ ಹಾಳಾಗೋಗ ಜಿ ಕನ್ನಡದಿರ್ಲಿ. ನ್ಯೂಸ್ ನೋಡು. ಕರ್ನಾಟಕದಲ್ಲಿ ಸರಿ ಗ್ರಹಣ ಆದ್ಮೇಲೆ, ಇದು ಕರ್ನಾಟಕಕ್ಕೆ ಗ್ರಹಣ ಆದ್ಮೇಲೆ ತುಂಬಾ ಅಪಾಯಕಾರಿದೆ ಅಂತೆ. ಅದು ಚೋಳೂರು ಹೋಬ್ಳಿಲಿ ಈ ಸರಿ ಭೂಕಂಪ ಆಗುತ್ತಂತೆ. ನನ್ಗೆ ಏನ್ ಗೊತ್ತಾ ಭಯ, ನಿಮ್ ಮನೆ ತವೆಲ್ಲ ಭೂಕಂಪ ಆಗಿ ನಿಮ್ ಮನೆ ಎರಡೋಳಾಗಿ ನೀನ್ ಭೂಮಿಯೊಳಗ್ ಬಿದ್ದು ಮಣ್ಣು ಮುಚ್ಕೊಂಡ್ರೆ ನಿಂಗೆ ಹೆಂಗಪ್ಪ ನೋಡಕ್ ಬರೋದು ಸ್ವಾಮಿ? ಮಣ್ಣು ಮುಚ್ಕೊಂಡ್ ಮೇಲೆ ಏನ್ ನೋಡ್ತೀಯ? ಅದೇನು ಎಲ್ ನೋಡಕ್ ಬರ್ಲಿ? ನೀನು ಇಲ್ಲ, ನಿನ್ ಸಾಮಾನು ಇಲ್ದಂಗ ಆಕೇತಲ್ಲಪ್ಪೋ. ಹಲೋ, ಈಗ 8:30 ಮಣ್ಣು ಮಡಿಕೊಂಡಿದೀವಿ. ಆಮೇಲೆ ರಾವು ಕಾಲ ಅಂತೆ ಬಂದ್ಬಿಡು, ಸೀದಾ ಮಣ್ಣು ಮಾಡ್ಬಿಟ್ಟು ಹಂಗೆ ಮಟನ್ ಬೇಯಿಸಿದೀನಿ, ಊಟ ಮಾಡ್ಕೊಂಡು ಹೋಗ್ಬಿಡ. ನಾವ್ ಮಟನ್ ಮಾಡಿಸ್ತೀನಿ. ಗುಡಿ ಅನ್ಕೊಳ್ತಿದ್ಯಾ? ನನಗ್ ಮೊದ್ಲು ನನಗ್ ಮೆಟ್ಲ ಹೊಡ್ಕೋಬೇಕು. ನಮ್ನಿಂತ ತಿಕ್ಕಲ್ ನನ್. ಅಯ್ಯೋ ಮಾತ್ರೆ ಕೊಡು. ಹಲೋ, ಏನ್ ಮಾತಾಡೋಣಮ್ಮ ನಾನು? ಏನ್ ಮಾತಾಡ್ತೀಯ? ಏನ್ ಮಾತಾಡೋದು? ಚಾಪೆ ಐತೆ, ತಲ್ದಿಮ್ಮ ಐತೆ, ಹೋಗಿ ಮನಿಕಬೇಕಷ್ಟೇ. ಎಲ್ಲಿ? ಪಪ್ಪಾರ್. ಏನ್ಕೆ ಮೇಕೆ ಕಟ್ಟಿದ್ಯಾ ಒಪ್ಪರಾಗೆ? ಇಲ್ಲ, ನಾನೇ ಮೇಕೆ, ದನ, ಕೋಳಿ ಎಲ್ಲ ನಾನೇ. ಯಾಕೆ ಮನೆಗ್ ಮನಿ ಕಾಣಲ್ಲ ಬೆಚ್ಚಿಗೆ? ಈಗ ಬೆಟ್ಟಿಗೆ ಮನಗಲ್ಲ. ಯಾಕೆ ಮನಗಲ್ಲ? ನಮ್ಮ ಮನೆ ಅಂಗಿನ ಅರಮನೆಯಲ್ಲ, ಪಂಗೆಯ ಮರದಡಿಯ ಗುಡಿಸಲೇ ನನ್ನ ಗೆಳತಿ. ವಂಗೆಯ ಮರದಡಿಯ. ಯಾಕೆ ಚಿನ್ನು, ಏನಾಯ್ತು? ಅದೇ ನಮ್ಗೆ ಮನೆ ಪಪ್ಪಾರೆ. ಸಿಂಹ? ಓ ಯಾಕೆ ಚಿನ್ನು ಸಿಂಹ ಏನಾಯ್ತು? ಓ ಯಾಕೆ ಸಿಂಹ ಏನಾಯ್ತು? ಹಲೋ, ಏನಾಯ್ತು? ಅಕ್ಕ ಏನನ ಅಂತ ವಿಶಾಲಕ್ಕ? ಕೊಡಬೇಕಾದ್ರೆ ನಾನು ಹೇಳ್ತೀನಿ. ನೀನ್ ಅಲ್ಲಿ ಕೊಟ್ಟು ಸೌಂಡ್ ಕೊಟ್ಟಾಗ ಏನ್ ಹೇಳ್ತೀವಿ ಗೊತ್ತಾ? ಈಗ ಲಲ್ಲಿ ಅಕ್ಕನ ಬಿಟ್ಟವ್ರೆ, ಪಾರ್ವತಕ್ಕನ್ ಬಿಟ್ಟವ್ರೆ, ಲಕ್ಷ್ಮಕ್ಕಯ್ಯನ್ ಬಿಟ್ಟವ್ರೆ. ಆಮೇಲೆ ಚಾಪೆ ಕೊಡು, ಕದಾಕೆ ಬೇಡ ಅಂತ ನಾನು ಆಚೆ ಹೋಗ್ತೀನಿ. ಅವಾಗ ಸುಮ್ಮನಾಗಿ ನೀನು ಮನೆ ಕಂತೀವಿ, ಅವ್ರ ಮನೆ ಕಂತ ನಾನು ಆಚೆ ಕಡೆಗೆ. ಇಷ್ಟೈತ್ರಿ ಕತೆ. ಇಲ್ಲ ಕೊಡಪ್ಪ ಚಿನ್ನು, ಹೇಳ್ತೀನಿ ಅಕ್ಕಂಗೆ. ಹಲೋ, ನೀವು ಹೆಂಗನ ಮಾಡ್ಕೇಳಿ. ನಾನು ಜೂಟ್ ನಾನು ಜೂಟ್. ಏನ್ ಜೂಟ್ ಅಂದ್ರೆ? ಎಲ್ಲಿ ಜೂಟ್ ಆಗ್ತೀಯ? ಒಪ್ಪಾರ್ಗೆಲ್ಲ
ಕೊಡು ಅಕ್ಕಂಗ್ ಹೇಳ್ತೀನಿ ನಾನು ಮಾತಾಡ್ತೀನಿ ನಮ್ಮ ಮನೆಯವ್ರಿಗೆ ಏನ್ ಹೇಳ್ತೀಯ ಗೊತ್ತಾ? ಹ್ಮ್ ಅವನು ಲಲ್ಲಿ ಅಕ್ಕನ್ನ ಆಮೇಲೆ ಪಾರ್ವತ ಅಕ್ಕನ್ನ ಆಮೇಲೆ ಇದು ಲಕ್ಷ್ಮಕ್ಕನ್ನ ಎಲ್ಲ ಇದು ಮಾಡಿರೋದ್ ಚಾಪೆನೂ ಕೊಡ್ಬೇಡ ತಲ್ದಿಮ್ಮು ಕೊಡ್ಬೇಡ ನೂಕು ಅಂತ ಹೇಳ್ತೀಯ. ಇಲ್ಲ, ಆಗ ಆಯ್ತು. ಅದಕ್ಕಿಂತ ಮುಂದಾಗೆ ನಾನು ಜುಟ್ ಇಲ್ಲ ಹಂಗೆಲ್ಲ ಹೇಳಲ್ಲ ಕೊಡ್ಚಿನ್ನು. ಖಂಡಿತ ಹೇಳ್ತೀಯ ಅಕ್ಕ ನೀನು. ಥೋ ನಿನ್ನಾಣೆಗೂ ಹೇಳಲ್ಲ ಕೊಡು. ನಂದು ಆಣೆ ಇಕ್ಕಿ ಎಲ್ಲ ಖಾಲಿ ಆಗೋದು ಹಣೆ. ಇಲ್ಲ ಕೊಡಪ್ಪ ಚಿನ್ನು. ಬ್ಯಾಡಕ್ಕ ನೀ ಖಂಡಿತ 100% ಖಂಡಿತವಾಗಿಯೂ ಫೋನ್ ಕೊಟ್ಟು ಸೌಂಡ್ ಕೊಡ್ದಂಗೆ ಹೇಳದೆ ನೀನ್ ಈ ಮಾತು. ಇಲ್ಲ ಕಣ್ ಚಿನ್ನು ನಿನ್ ಮೇಲೆ ಆಣೆ ಕೊಡು. ನನ್ ಮೇಲೆ ಹಣೆ ಇಕ್ಬೇಡಿ, ಬುಲ್ಡೆ ಹೊಡೆದೋಯ್ತು ಹಣೆ ಇಕ್ಕಿ. ಆಮೇಲೆ ಕಿವಿ ಕೇಳ್ದಂಗ ಆಗೈತೆ, ಕಣ್ಣು ಮಂಜಾಗಿದಾವೆ. ಓ ಚಿನ್ನು ಇನ್ನೇನು ಇಲ್ಲ ಶರೀರದಾಗೆ. ಚಿನ್ನು ಓ ಕೊಡಪ್ಪ ಅಕ್ಕಂಗ್ ಮಾತಾಡ್ತೀನಿ. ಇಲ್ಲ ನನ್ ಮಗಳು ಕೈಯಲ್ಲ ಕೊಡು. ತೆಗಿಯಕ್ಕ ನೀನು ಹೇಳ್ಬೇಡ, ನೀನು ಚಾಪೆಲ್ ಇಲ್ದಂಗ ಆಗುತ್ತೆ ಕಣಕ್ಕ. ಕೊಡಪ್ಪ ಬೇಡವ್ವಾ, ಬಾ ನಮ್ಮನೆಗ್ ಹೋಗ್ಲಿ ಬಾ. ನಿಮ್ ಮನೆಗೆ ಹೋದ್ರೆ ಇವ್ರು ಶೂಟ್ ಮಾಡಿದ್ 4 ಜನ, ಪಡಂಪಲ್ಲಿ 4 ಜನ ಶೂಟ್ ಮಾಡಿದ್ದು. ಅವ್ರು ಶೂಟ್ ಮಾಡದ್ಕು ನಮ್ಮನೆಗ್ ಬರೋದ್ಕು ಏನು? ಯಾರ ನೋಡ್ದಂಗೆ ಹಿಡ್ಕೊಳಕ್ ಬಂದಿದ್ದ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ನಿಮ್ ಮಗ ನಿಮ್ ಮಕ್ಳೆಲ್ಲ ಸೇರ್ಕೊಂಡು ಹೊಡೆದ್ಬಿಟ್ಟು ಹಟ್ಟಿ ಬೀದಿ ಕಂಬಕ್ ಕಟ್ಟಿ ಈ ಪ್ರಕಾರವಾಗಿ ಹೇಳುತ್ತಿರುವಾಗ ದಾರಿಗೆ ಹೋಗೋರೆಲ್ಲ ಒಂದೊಂದ್ ಏಟನ್ನು ಇಕ್ಕಿ ಬೆಳಿಗ್ಗೆ ಒಂದ್ಸರಿ ಸೇರ್ಕೊಂಡ್ರೆ ಏನಿಲ್ಲ ಬಾರಪ್ಪ. ಖಂಡಿತ ನೀನ್ ಒದೆ ಕೊಡಿಸ್ತೀಯವ್ವ. ಒಳ್ಳೆ ಮಜಾ ಕೊಡ್ತೀನಿ ಬಾ. ಖಂಡಿತ ಒದೆ ಕೊಡಿಸ್ತೀವೋ. ಅಲ್ಲ ಮಜಾ ಕೊಡ್ತೀನಿ ಬಾ, ಒಳ್ಳೆ ಮಜಾ ಕೊಡ್ತೀನಿ. ನಿಮ್ ಮಗರು ನಿಮ್ ಮಗಳೇನ ಬಂದ್ರೆ ಖಂಡಿತ ಒದೆ ಕೊಡಿಸ್ತೀಯ. ಇಲ್ಲ ಮಜಾ ಪೇಪರು. ಹಲೋ ಹಲೋ, ಏನ್ ಮಾಡ್ತಿದ್ದೀರ ಅಣ್ಣ? ಈಗ ಬಂದು ಎಲ್ಗೋಗಿದ್ರಿ? ಪ್ರಾಕ್ಟೀಸ್ ಹೋಯ್ತು. ಏನ್ ಪ್ರಾಕ್ಟೀಸು? ಡ್ರಾಮಾ. ನೀನ್ ಬೆಳಗ್ಗೆ ಇದ್ರೆ ಅದು ಡ್ರಾಮಾನೇ ಆಡೋದಲ್ಲ, ಅದ್ 4ಕ್ಕೆ ಬೇರೆ ಸೇರ್ಕೊಂಡಿದ್ದ. ಯಾವ್ದು ನಿನ್ ಪಾಲ್ಟು? ಇನ್ನು ಯಾವ್ದು ಅಂತ ಅದನ್ನು ಸರಿ ಗೊತ್ತಿಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ನೀನು. ನಿನ್ ನಾರ್ದೊಂದ್ ಕೊಟ್ಬಿಡ್ಬೇಕಂತ. ನೀನ್ ನಾರ್ದೊಂದ್ ಪಾರ್ಟ್ ಕರೆಕ್ಟ್ ಚೆನ್ನಾಗ್ ಮಾಡ್ತೀಯ. ಅಲ್ಲೇ ದಿಲ್ಗೆ ಹೇಳ್ಕೊಂಡು ಇಲ್ಲೇ ಅಲ್ಲಿಗೆ ಹೇಳ್ಕೊಂಡು ಅವ್ರ ಮನೆ ಹಾಳು ಮಾಡಿ. ಅಲ್ವಾ? ನಾರ್ದು ಮಾಡೋಕಿಲ್ಲ ನೀನು? ಇಲ್ಲ, ನಾರ್ದು ಮಾಡಂಗಿಲ್ಲ ಕುರುಕ್ಷೇತ್ರದಾಗ. ಅಲ್ಲ ಅಂತ ನಾಟಕ ಮಾಡೋದ್ ನಾರ್ದನ್ ಮಾಡ್ಬಿಡು. ಅವ್ರ ಮನೆಗೆ ಸುಳ್ಳು ಹೇಳ್ಕೊಂಡು ಅವ್ರಿಗೆ ನಾಮ ಇಕ್ಕೊಂಡು ಓಡಾಡಕ್ ಚೆನ್ನಾಗಿದ್ಯಾ ಅಲ್ವಾ? ನಿನ್ ಬಾಯಿಗೆ ಮಣ್ಣಾಕ ಲೋಪರ್ ಮಗನಿ. ನೀನ್ ಹೋಗೋದಾರೆ ಆಕ್ಸಿಡೆಂಟ್ ಆಗ ನಿನ್ ಕರೆನಾಗರ ಕಚ್ಚ ನಿನ್ಗೆ ಆಕ್ಸಿಡೆಂಟ್ ಆಗ ಕಳ್ಳು ಪಚ್ಚಿ ಎಲ್ಲ ಈಚೆಗೆ ಬಂದು ನೀನ್ ಹೋಗೋದಾರೆ ಅಮ್ಮನ್ ಏನೇನಾಗ ಸಾಯ್ತಿಯಲ್ಲ ನೀನು. ನಾನು ಬಾಳ ಹಾಳು ಮಾಡ್ಬಿಟ್ಟಲ್ಲ ಕೊನೆಗ್ ನೀನು. ಏನ್ ಬಾಗ ಮಾಡಿದ್ನಿ ನಿಮ್ಮ ಮುಂದೆ ಸಲಾದ್ರಿಗೆ ದೇವರ್ಸಿ ಕಿತ್ತೋದ್ ಬಂದು. ಹಲೋ, ಯಾಕೆ ಬೈತಿರೋದು ಹೇಳು? ನಿಮ್ಮಮ್ಮನ್ ನೋಡೇ ಇಲ್ಲ ನಾನು. ನೋಡೇ ಇಲ್ಲ. ಕುಡಿಯೋದು ಬರೋದು ಹತ್ತೋದು, ಕುಡಿಯೋದು ಬರೋದು ಹತ್ತೋದು. 1 ವರ್ಷ ಆಯ್ತು, 1 ಮಗ ಮಾಡ್ದೆ ಬಿಟ್ಟು ಓಡೋದೆ. ಆಮೇಲೆ ಇನ್ನೇನು? ನಾವ್ ಜೀವನ ಮಾಡೋದು ಹೆಂಗೋ? ಈಗ ನಿನ್ ಗಂಡ ಮಕ್ಳು ಹೆಂಡತಿ ಮಕ್ಳನ್ನ ನಾನ್ ಸಾಕ್ತೀನಿ ಮಾರು. ಎಷ್ಟು ಜನ ಬಂದವರು? ಎಷ್ಟು ಜನ ಬಂದವರು? ನಾನು 20 ಜನ ಬಂದೋದ್ರು. ಈಗ ನೀನ್ ಬಿಟ್ಟು ಹೋಗಿದ್ಯಲ್ಲ ಮಕ್ಳನ್ನು, ನನ್ ಜೀವನ ನಡೆಯೋದ್ ಹೆಂಗೋ? ನಾನು 20 ಜನ ತಕ್ಕ ಹೋಗಿದ್ದೆ. ನಿನ್ಗೆ ಯಾಕೋ? ನೀನೊಂದ್ 20 ಜನ ಕಳಿಸ್ತೀನೋ? ನೀನೇ ದುಡ್ಡು ಇಸ್ಕೊಳ ಬಾರ. ನೀನೇ ದುಡ್ಡು ಇಸ್ಕೊಳ. ಇದು ಅರಬ್ಬಿ ಸಮುದ್ರ. ಇಲ್ಲ, ನಿನ್ನಂತ ಮಕ್ಕಳು ನಮ್ಮನ್ನ ಕಟ್ಕೊಂಡು ಹೆಂಡ್ರದಿನ ಬಿಟ್ಟೋದ್ರೆ ನಾವ್ ಇನ್ನೇನಪ್ಪ ಮಾಡೋಣ? ಪ್ರಪಂಚದಾಗೆ ಮಳೆ ಬೆಳೆ ಆಗೋದೆಲ್ಲ ಬಿಟ್ಟು ಬೆಂಕಿ ಎತ್ಕೊಂಡು ಉಳಿತಾ ಇರೋದು. ಓಹೋ, ನಿನ್ನಂತ ಮಗ ಇದ್ರೆ ನಮ್ಮನ್ನ ಮಳೆ ಬರ್ತೈತೆ ಅಲ್ವಾ? ಇವ್ರ ಮನೆ ಗಂಡ್ಸತ್ ಮುಂಡೆ ಮಾಡ್ತಾರೆ. ಮುಚ್ಚು ಬಾಯಿ. ನಿನ್ ತಾಯಿ ರಾಮಚಂದ್ರ ದಾರಿಗೆ ಹೋಗೋದು. ಕೊಡು, ನೀನ್ ಹೆಂಡ್ರಕ್ಕೆ ಹೇಳ್ತೀನಿ ಶ್ರೀರಾಮಚಂದ್ರನ. ಯಾಕೆ ನಮ್ಮ ಸಂಸಾರದಲ್ಲಿ ಬಿರುಗಾಳಿಯಾಗಿ ಬೀಸಿ ಅದ್ದಾಗಿ ಕುಗ್ಗಿತಲ್ಲೋ ನಿನ್ನ ಅದ್ದಾಗಿ ಕುಗ್ಗಿತಲ್ಲೋ ಅನ್ನಂಗ್ ಮಾಡ್ತೀಯ. ತಲಿಡ್ಕ ಬಾಯಿ ಕಿರಾಲಿ. ನೋಡ ದೇವರ್ಸಿ ಮುಂಡೆಗಳ. ಈಗ ನೋಡ,
ಒಡವೆ ಮಾರಿ ಎಲ್ಲ ಫೈನಾನ್ಸ್ ಬಿಟ್ಟಿದ್ಯಾ, ಎಲ್ಲ ಸುಮ್ನೆ ಉಣ್ಸೋರೇನೋ, ಹಂಗೆ ಇನ್ನ ಸುಮ್ನೆ ಉಂಡು ಹೋಗ್ತೈತ್ ನೋಡು. ಮುಚ್ಚೆ ಬಾಯಿ ಚಿನಾಲಿ ನೋಡಿ ಒಂದ್ ಸುಮ್ನೆ ಲೌಡಿಕೆ ಬಾಲ್ ಎತ್ತು ನಿನ್ ಬಾಯಿಗೆ ಮಣ್ಣಾಕ ಲಪ್ಪರ್ಸ್ ಮಗನೇ. ನಿನ್ ಕರೆನಾಗರ ನೋಡ್ಲ, ನಿನ್ಗೆ ಇಷ್ಟಲ್ಲೇ ಹಾವು ಪಾವು ಕಡ್ದು ನಿನ್ ರೋಡಾಗ ಆಕ್ಸಿಡೆಂಟ್ ಆಗಿ ಸಾಯ್ಲಿಲ್ಲ ಅಂದ್ರೆ ನೋಡ್ಲಾ ನೀನು. ನನ್ ಸಾಯ್ಬಾರ್ದು ಕಣ, ನಿನ್ನಂತವ್ರು ಸಾಯ್ಬಾರ್ದು. ನಿನ್ ಕೈಯ ಕಾಲ ಮುಡ್ಕೊಂಡ್ಬೇಕು, ಅಲ್ಲೇ ತಿಯೋಲು ಅಲ್ಲೇ ಯೋಲ್ಬೇಕು, ಅಲ್ಲೇ ಅವ್ರ ಯಾರ ಹೇಳೋರಲ್ಲ ನಿನ್ಗೆ ಜಲ್ಡೆ ಸ್ವಾಮಿ, ಆ ಜಲ್ಡೆ ಸ್ವಾಮಿಗಳು ಹೇಳ್ದಂಗ ಅಲ್ಲೇ ಯೋತ್ಕೊಂಡು ಜಲ್ಡೆಗೆ ಯೋತ್ಕೊಂಡು ಅಲ್ಲೇ ನೀನು ಪೇಪರ್ ದಂಡ್ ಹೊಡ್ಸ್ಕೊಳೋದು, ಅಲ್ಲೇ ಹಾಸಿಗೆ ಮೇಲೆ ಮನಿ ಕಂಡಿರೋದು. ಇದ್ರಾಗೆ ಇದ್ರಲ್ಲಿ ಯಾವ ದೇಶದ ಹೆಣ್ಣು ಇವಳು ರಂಗಿಲಾಲ ಅನ್ನಂಗ್ ಮಾತಾಡ್ತಿರಲ್ಲ, ರಂಗಿಲಾಲ ಅಂತ ಹೋಗಿದ್ದು, ಇವಾಗ ಬಂದ ಮನೆಗೆ. ಮುಚ್ಚೆ ಬಾಯಿ, ನಾನು ಶ್ರೀರಾಮಚಂದ್ರು. ಕೊಡು, ನೀ ಎಲ್ರಿಗೂ ಹೇಳ್ತೀನಿ. ಅಮ್ಮ ಅವ್ವ, ವಿಶ್ವನಾಥನು ತಂದೆಯ ವಿಶ್ವನಾಥನು ತಂದೆಯ ಅವ್ವ ಹಲೋ ಅಕ್ಕ. ಹಲೋ ಅಕ್ಕ. ಯಾಕಮ್ಮ ಇಷ್ಟೊಂದು ಕೋಪ ದೃಷ್ಟಿಯಿಂದಿರಿ? ಹಲೋ. ಅಯ್ಯೋ, ಯಾಕಮ್ಮ ಈ ರೀತಿ ನನ್ನನ್ನು ನಿಂದನೆ ಮಾಡುವೆ? ನಮ್ ಬಾವ ನರಸಿಂಹರಾಜನ್ಗೆ. ಬಾವನ ನಾನು? ಯಾವ ಊರು ನಿಂದು? ಮೊದ್ಲು ನಿಮ್ಮೂರಾಗಿ ಇದ್ದಿದ್ದಲ್ವಾ, ಅದೇನ ಮದ್ವೆಗಿಂತ ಮುಂಚೆ ನಮ್ಮ ಮಕ್ಕಳು ಲವ್ ಮಾಡ್ತಿದ್ದಲ್ಲ. ಅಯ್ಯ, ನೀನ್ ತಾಯಿನ ಯಾವ ಲವ್? ಮದ್ವೆಗ್ ಬಸ್ಸಲ್ಲಿ ಬರ್ಲೋ ಇಲ್ಲ ನಾನೇ ಸಪ್ರೇಟ್ ಕಾರ್ ಮಾಡ್ಕೊಂಡ್ ಬರ್ಲೋ? ಈ ಮೊಬೈಲ್ ತಗೊಂಡ್ರು ಬಂತಲ್ಲ ಇವತ್ತು ಫಸ್ಟ್ ಮೊಬೈಲ್ ತಗೊಂಡಲ್ಲ ಇವತ್ತು ಶಿವ ಅಂತ. ನೀವ್ ಹಿಂಗೇನ ಬೈದ್ರೆ ನಾನು ತಗೊಂಡೋಗಿ ಲಾಯರ್ ಹೇಳ್ಬಿಟ್ಟು ಕೋರ್ಟ್ ಹಾಕ್ಸ್ಬಿಡ್ತೀನಿ, ಬರ್ಸ್ಕೊಂತೀನಿ. ನಿಮ್ಮ ಅಂತಂದ್ರೆ ಹೇಳಿ ಭಾಗ ಮಾಡಿಸ್ಬಿಡ್ತೀನಿ. ನೀನ್ ಹಿಂಗೆಲ್ಲ ಮಾಡಿದ್ರೆ ಲಕ್ಕ ಹೊಡೆದ್ಬಿಡ್ತೀನಿ ನಿಂಗೆ. ಭಾಗ ಮಾಡ್ಸಕ್ ನಿಮ್ ಅಮ್ಮ ತಿನ್ಸಿತ್ತಲ್ಲ, ಮಾಟ ಮಾಡ್ತೇನೆ ಅಂತ ತಿಳ್ಕೊಳೋ. ಏನು ಅಂದ್ರೆ ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಾ? ನಾವು ಊರಾಗಿಂದ ಬಸ್ಸಲ್ಲೇ ಬರೋಣ, ಇಲ್ಲಾಂದ್ರೆ ಕಾರ್ ಮಾಡ್ಕೊಂಡು ಬರೋಣ, ಇಲ್ಲ ನೀನ್ ನಮ್ನ ಟೂ ವೀಲರ್ ಕರ್ಕೊಂಡು ಹೋಗ್ತೀಯಾ, ಇಲ್ಲ ಟ್ರೈನ್ ಅಲ್ಲಿ ಬರೋಣ, ನಾವ್ ಏನ್ರಲ್ಲಿ ಬರೋಣ? ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಾ? ನಮ್ ಮೇಲೆ ಪ್ರೀತಿ ಇಲ್ವಾ? ನಿಮ್ಗೆ ಬೋನಸ್ ಇಲ್ವಾ? ಏನಿಲ್ವಾ? ಯಾಕೆ? ಏನ್ ನಮ್ಮ ಯಾರು ಹೇಳು? ನಾನ್ ರತ್ನಿ ತಮ್ಮ. ಅಯ್ಯೋ, ತಾಯಿನ ಎತ್ತು ಹೋದ್ರು ಆನಂದ್ ಮಕ್ಳೇ ಮಾಡ್ತಾರಲ್ಲ ನಮ್ಮನ್ನ. ಮಳೆ ಬೇರೆ ಜೋರಾತು. ನಾನ್ ರತ್ನಿ ತಮ್ಮ ಮಾಮ. ಚೆನ್ನಾಗಿದೀಯಾ? ಯಾರಿಗ್ ಮಾಡಿದಿ ಮಾಮ ನೀನು? ನಮ್ ಬಾವ ನರಸಿಂಹರಾಜನ್ಗೆ. ಬಾವನ ನಾನು? ಹಾ. ಯಾವ ಊರು ನಿಂದು? ಮೊದ್ಲು ನಿಮ್ಮೂರಾಗಿ ಇದ್ದಿದ್ದಲ್ವಾ, ಅದೇನ ಮದ್ವೆಗಿಂತ ಮುಂಚೆ ನಮ್ಮ ಮಕ್ಕಳು ಲವ್ ಮಾಡ್ತಿದ್ದಲ್ಲ. ಅಯ್ಯ, ನೀನ್ ತಾಯಿನ ಯಾವ ಲವ್? ರತ್ನಪ್ಪನ್ ಮದ್ವೆ ಮಾಡ್ತಿದ್ದೆ ಮದ್ವೆಗಿಂತ ಮುಂಚೆ. ಆಮೇಲೆ ಮೊನ್ನೆ ತಿಪ್ಪೂರಿಗೆ ಬಂದಿದ್ದಲ್ಲ ನಮ್ಮ ಅಕ್ಕನ ಮನೆಗೆ. ನಿನ್ ಬೆಟ್ಟ ಯಾರು ಊರಿಲ್ವಾ? ಯಾಕೆ ಮುಗಿತಾರೆ? 4 ತಿಂಗಳಿಂದ ಬಂದಿರ್ಲಿಲ್ವಾ ನೀನು? ಬಂದು ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಕಾರಲ್ಲಿ ಬಂದು ಮಾತಾಡಿಸ್ಬಿಟ್ಟು ಅವಾಗ ಒಂದ್ ರಾತ್ರಿ ಬಂದು ಇದ್ದೋಗ್ತಿರ್ಲಿಲ್ವಾ ನೀನು? ತಾಯಿನ ಸಿಮೆಂಟ್ ಇಲ್ಲದೆ ಬೆಂಕಿ ಇಕ್ಬಿಡ್ತಿಲ್ಲ ನನ್ನ ಮಗನೇ. ನೀನು ಎಷ್ಟು ಜನ ಕೊಟ್ಟಿದ್ದೆ ನೀನು? ಯಾಕೆ ಬಂದಿರಲಿಲ್ವಾ ನೀನು? ಆಣೆ ಮಾಡೋ, ನರಸಿಂಹಸ್ವಾಮಿ ಮೇಲೆ ಆಣೆ ಮಾಡೋ. ಅಯ್ಯೋ ತಾಯಿ, ಮದ್ವೆಗ್ ಬಸ್ಸಲ್ಲಿ ಬರ್ಲೋ ಇಲ್ಲ ನಾನೇ ಸಪ್ರೇಟ್ ಕಾರ್ ಮಾಡ್ಕೊಂಡ್ ಬರ್ಲೋ? ಈ ಮೊಬೈಲ್ ತಗೊಂಡ್ರು ಬಂತಲ್ಲ ಇವತ್ತು ಫಸ್ಟ್ ಮೊಬೈಲ್ ತಗೊಂಡಲ್ಲ ಇವತ್ತು ಶಿವ ಅಂತ. ಹಲೋ. ನಾವ್ ಮದ್ವೆ ಮಾಡಲ್ಲ. ಯಾಕೆ? ಇದು ಮದ್ವೆ ಮಾಡಲ್ಲ, ಕೊರೋನಾ ಬಂದೈತೆ ನನ್ಗೆ. ಮಾತಾಡ್ ನೋಡಿ, ಇವಳು ಮಾತಾಡ್ತಾಳಂತೆ ನಿನ್ ಮಗಳು. ಹಲೋ ಅಪ್ಪ. ಹೇಳೋ. ಹಲೋ ಅಪ್ಪ, ನನಗ್ ಲೆಹೆಂಗಾ ತಗೊಂಬರಪ್ಪ. ನಮ್ಮ ಅಕ್ಕನ ಮದ್ವೆಗೆ ಹಾಕಬೇಕಲ್ವಾ ನಾನು? ನಾನು ಅಪ್ಪ ಅಲ್ಲ. ನೀನು ನಮ್ಮ ಅಪ್ಪ. ಇಲ್ಲ ನನಗೆ ಕೊರೋನಾ ಬಂದೈತೆ. ಕೊರೋನಾ ಬಂದಿದ್ರೆ ಬಿಡು, ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಕೊಡ್ಸ್ಕವ, ಹೋಗ್ತೈತೆ. ಇಲ್ಲ ಬಿಡಮ್ಮ, ನಾವು ಸುಮ್ ನೋಡೋ. ನಾನು ಕೆಟ್ಟ ಮಾತು ಬೈದ್ ಬಿಡ್ತೀನಿ. ನಿನ್ನ ಹೊಸ ಮೊಬೈಲ್ ಇವತ್ತು ಪೂಜೆ ಯಾಕೆ ಬೈಬೇಡ ಕಣಪ್ಪ, ನಾನು ನಿನ್ ಮಗ್ಳಲ್ವಾ? ಇವತ್ತಿನ ಪೂಜೆ ಮಾಡಿಲ್ಲ ಮೊಬೈಲ್. ನಾನು ಕೆಟ್ಟ ಮಾತು ಬೈದ್ ಬಿಡ್ತೀನಿ. ಅಪ್ಪ ನನಗೆ ನಡಿಕೆ ಲೆಹೆಂಗಾ ತಾಂಬ. ನನಗೆ ಲೆಹೆಂಗಾ ಆಗೋಯ್ತು ಇಂದ ಕಡೆಗೆ. ಲೆಹೆಂಗಾ ತಂಡಿ, ಅಮ್ಮಂಗ್ ಸೀರೆ ತಂಡಿ,
ಎಲ್ಲ ತಾಂಡಿ ಬಾ. ಕಾರ್ ಮಾಡ್ಕೊಂಡ್ ಬರೋಣ, ಬಸ್ ಮಾಡ್ಕೊಂಡ್ ಬಸ್ಸಲ್ಲಿ ಬರೋಣ. ನೀವೇಂದ್ರಾಗೂ ಬರಬೇಡ್ರಿ, ನಾವ್ ಮದ್ವೆನು ಮಾಡೋಣ, ಏನಿಲ್ಲ ನಾವು. ಹಂಗಾರೆ ನಾನು ನೀನು ಅಮ್ಮ ಗಾಡಿಲೇ ಹೋಗೋಣ ಬಾ ಮನೆ ತಕ್ಕೆ. ಹೇಯ್ ಎಷ್ಟು ಬುದ್ಧಿ ಕಲ್ತಿದ್ದೆ ನೋಡಿ ಈ ವಯಸ್ಸಿಗೆನ. ನೀನೇ ಅಲ್ವಾ ಕಲ್ಸಿರೋದು. ಸುಮ್ಮನೆ ಇಡಮ್ಮ, ನನಗೆ ತಲೆಗೆ ಕೆಟ್ಟ ಮಾತು ಬೈದ್ಬಿಡ್ತೀನಿ ನಾನು. ಏನು ಅಂದ್ರೆ ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಾ? ನಾವು ಊರಾಗಿಂದ ಬಸ್ಸಲ್ಲೇ ಬರೋಣ, ಇಲ್ಲಾಂದ್ರೆ ಕಾರ್ ಮಾಡ್ಕೊಂಡು ಬರೋಣ, ಇಲ್ಲ ನೀನ್ ನಮ್ನ 2 ವೀಲರ್ ಕರ್ಕೊಂಡು ಹೋಗ್ತೀಯಾ, ಇಲ್ಲ ಟ್ರೈನ್ ಅಲ್ಲಿ ಬರೋಣ, ನಾವ್ ಏನ್ರಲ್ಲಿ ಬರೋಣ? ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಾ? ನಮ್ ಮೇಲೆ ಪ್ರೀತಿ ಇಲ್ವಾ? ನಿಮ್ಗೆ ಬೋನಸ್ ಇಲ್ವಾ? ಏನಿಲ್ವಾ? ಯಾಕೆ? ನಿಮ್ಮ ಹಲೋ, ಎಲ್ಲಿದ್ದೀರಾ ರೀ? ಬಂದ್ಬಿಟ್ರ ಮನೆಗೆ? ಮನೆಗೆ ಎಷ್ಟು ಗಂಟೆಗೆ ಬರ್ತೀರಾ? ಮಗು ಅಪ್ಪ ಅಪ್ಪ ಅಂತ ಕೇಳ್ತೇನೆ ಐತೆ. ಪಟಾಕಿ ತಮ್ಮನ್ರಿ ಬರೋವಾಗ. ಪಟಾಕಿ ಮಗುಗೆ ಹಬ್ಬಕ್ಕೆ. ಅಲ್ಲ ರೀ, ನಿಮ್ಮನ್ ಕೇಳ್ದೆ ಹುಟ್ಸಿರೋನ್ ಬಿಟ್ಬಿಟ್ಟು ಯಾರನ್ನ ಕೇಳಕ್ಕಾಗ್ತದೇನ್ರಿ? ಅಯ್ಯೋ, ಅವ್ರು ಬರೋರೆಲ್ಲ ಕೊಡ್ಸಕ್ಕಾಗ್ತದೇನ್ರಿ? ಹುಟ್ಸ್ತವ್ರು ನೀವು ಕೂಡಿಸ್ಬೇಕು. ನಾನೇ ರೀ ಲಲ್ಲಿ. ನಿಮ್ಮ ಲವರ್ ಲಲ್ಲಿ ರೀ. ಹೆಸರಿಗೆ ಹಾಪ್ಸ್ಬೇಕೇನ್ರಿ? ನನ್ಗಂತೂ ಊಟನೂ ಉಳಿತಿಲ್ಲ. ಬೆಳಗ್ಗೆಯಿಂದ ತುಮಕೂರಲ್ಲಿ ಎಲ್ಲೂ ನಿಮ್ ಮುಖನೇ ನೋಡ್ಲಿಲ್ಲ. ನಿಮ್ ಮುಖನೇ ನೋಡ್ಲಿಲ್ಲ ಬೆಳಗ್ಗೆಯಿಂದ. ಊಟನೇ ಮಾಡಕ್ ಆಗ್ತಾ ಇಲ್ಲ. ಕೆಲವೇ ದಿನ ಕೆಲವು ವರ್ಷಗಳು ಬೇಡ, ನಾಯಿ ನಿನ್ನ ಮುಗಿಸ್ಕೊಡಲ್ಲ. ನೀನ್ ತುಪ್ಪರಾಗೆಲ್ಲ ತಿರ್ಗಾಡಿ ನೀವ್ ಹಿಂಗಾರ ಬೈದ್ರೆ ನಾನು ತಗೊಂಡೋಗಿ ಲಾಯರ್ ಹೇಳ್ಬಿಟ್ಟು ಕೋರ್ಟ್ಗೆ ಹಾಕ್ಸ್ಬಿಡ್ತೀನಿ, ಬರ್ಸ್ಕೊಂತೀನಿ. ನಿಮ್ ಅಣ್ಣಂದಿರ್ನ ಬಂದ್ ಕೇಳ್ತೀನಿ ತಡಿ, ಮೂವರ್ನು ಭಾಗ ಮಾಡ್ಬಿಡ್ರಿ ನಮ್ ಗಂಡಂದು ಅಂತ. ನಿಮ್ಮ ಅಣ್ಣಂದಿರ್ ಹೇಳಿ ಭಾಗ ಮಾಡಿಸ್ಬಿಡ್ತೀನಿ. ನೀನ್ ಹಿಂಗೆಲ್ಲ ಮಾಡಿದ್ರೆ ಲಕ್ವ ಹೊಡ್ಬಿಡ್ತೀನಿ ನಿಂಗೆ. ಭಾಗ ಮಾಡ್ಸಕ್ ನಿಮ್ ಅಮ್ಮ ತಿನ್ಸಿತ್ತಲ್ಲ, ಮಾಟ ಮಾಡುತ್ತೇನೆ ಅಂತ ತಿಳ್ಕೊಳೋ. ಹಲೋ, ಏನ್ರಿ ಹೇಳ್ರಿ ಮಮ್ಮ. ನಾನ್ ಬಂದು ಬಾವಂತನೇ ಭಾಗ ಮಾಡಿಸ್ಕೊಂಡ್ಬಿಡ್ತೀನಿ. ನಿಮ್ಮ ಹತ್ರ ಅಳ್ಗಕ್ ಆಗಲ್ಲ. ಏನೋ ಮಗುಗೊಂದು ಹಬ್ಬಕ್ಕೊಂದು ಬಟ್ಟೆ ಕೊಡ್ಸಲ್ಲ, ಪಟಾಕಿ ಕೊಡ್ಸಲ್ಲ. ಬಾವಂತಾನೆ ಬಂದ್ ನಮ್ ಭಾಗ ಪಟಾಕಿ ಪಟಾಕಿ ಹೊಡ್ಸಿದ್ದಲ್ಲ, ನಾನೇ ನಿಮ್ಮ ಕೊಡೋಣ ಪಟಾಕಿ. ಹಂಗೆಲ್ಲ ಕೆಟ್ಟ ಮಾತ್ ಮಾತಾಡ್ಬೇಡ್ರಿ, ನಿಮ್ಗೆ ಲಕ್ವ ಹೊಡೆದು ಬಿಡ್ತೈತೆ. ನಿನ್ನಿಂದಲೇ ಹೊಡ್ಬಿಟ್ಟರು. ನಿನ್ನಿಂದಲೇ ಹೊಡ್ಬಿಟ್ರು. ಹೆಣ್ಮಕ್ಳನ್ನ ಅಯ್ಯೋ ಅನ್ನಿಸ್ಕೊಂಡ್ರೆ ನಿಂಗೆ ಒಳ್ಳೇದಾಗಲ್ಲ. ಹೆಣ್ಮಕ್ಳನ್ನ ಅಯ್ಯೋ ಅನ್ನಿಸ್ಕೊಂಡ್ರೆ ನಿಂಗೆ ಒಳ್ಳೇದಾಗಲ್ಲ. ಅಯ್ಯೋ ಅನ್ನೋಕೆ ಎಲ್ಲ ಇತ್ತು ಅಯ್ಯೋ ಅನ್ನೋದು. ಅಲ್ಲ ಅಂದಕ್ಕೆ ಎಂತ ಒಂಚೂರು ಮಡಿಕೊಂಡಿದ್ದೆ ಅಯ್ಯೋ ಅನ್ನೋದ. ನೀನು ಅಯ್ಯೋ ಅಂತೇಳಿ ನೀನು. ಅವನು ದುಡ್ಡು ಕೊಡ್ಲಿಲ್ಲ, ಅದನ್ನಾದ್ರೂ ಕೊಡಿಸ್ರಿ. ಮಗುಗ್ ಬಟ್ಟೆ ಪಟಾಕಿ ನಾನು ಕೊಡಿಸ್ತೀನಿ ಅಂದ್ರೆ ಅದು ಆಗಲ್ಲ. ಬನ್ರಿ, ಅವ್ನು 20,000 ಕೊಡ್ಬೇಕು. 10,000 ನೀವು ತಗೊಳ್ರಿ, 10,000 ನಂಗೆ ಕೊಡ್ರಿ. ಸೋಮವಾರ ಹಬ್ಬ ಕೊಡಿಸ್ತೀನಿ ಬಿಡು. ನೀನ್ ಅಕೌಂಟ್ ನಂಬರ್ ಕೊಡು, 300 ರೂಪಾಯಿ. ನೀನು ನನಗೆ ಶಾರ್ಟ್ ಕೊಡ್ತಾನೆ. ನಾನು ಶಾಪ್ ಆಗ್ತಾನೆ ಅವಳು. ನಿಮ್ಗೆ ಹಿಂಗೆಲ್ಲ ಮಾತಾಡೋದು ಲಕ್ವ ಹೊಡೆದ್ ಬಿಡ್ತೈತೆ. ಚಿನಾಲಿ ಎಷ್ಟು ಜನ ಕೊಟ್ಟಿದ್ರು? ನನ್ನ ಅಮ್ಮನ್ ಏನ್ ಹೇಳಿದ್ದು? ಶಾಪ ಆಗ್ತಾಳ ನಮ್ಮನ್ ಹೇಳು, ಆಯ್ತು ಸೋಮವಾರ ಕೊಡಿಸ್ತೀನಿ ಬಿಡು ಬಾ ಅಂತ ಅನ್ನು. ಯಾರ್ಯಾರ ಕೈಲ ಯಾಕ್ರಿ ಬಯಸ್ತೀರಾ? ಅಕೌಂಟ್ ನಂಬರ್ ಕೊಡು, 300 ರೂಪಾಯಿ. ನೀನ್ ಬೇಕಾದ್ರೆ ಎದ್ರಗ್ ಬಂದ್ 2 ಏಟ್ ಹೊಡೆದ್ ಬಿಡು. ಯಾರ್ಯಾರ ಕೈಲ ಬಯಸಕ್ ಹೋಗ್ಬೇಡ. ಯಾರು ಪಕ್ಕದಲ್ಲಿರೋರು? ನಿಮ್ ಅಕೌಂಟ್ ನಂಬರ್ ಕೊಡು, 300 ರೂಪಾಯಿ ಪಟಾಕಿ ಹಾಕ್ತೀನಿ. ನೋಡತಕ್ಕ ನೋಡಿ. ನನ್ಗೆ ಎಷ್ಟ್ ಜನ ಅವ್ರ ಗೊತ್ತಾ? ನನ್ಗೆ ಎಷ್ಟ್ ಜನ ಅವ್ರ ಗೊತ್ತಾ? ಬಂದು ಕೈಯ ಕಾಲ ತೆಗೆದ್ ಬಿಡ್ತೀನಿ. ನಾನೇನೋ ಧರ್ಮಕ್ಕೆ ಏನೋ ಮಗ ಹುಡ್ಸಿದ್ಯಲ್ಲ ಅಂತ ಮುಲಾಜ್ ಹಾಕೊಂಡಿದ್ದೀನಿ. ನಿನ್ನಂತ ಚಿನಾಲಿ 70 ಜನ ಉದ್ರೋದ್ರು, ಕೈ ಕಾಲ್ ತೆಗಿಯೋರು. ನೋಡಿವಂತೆ. ಏನಕ್ಕೆ
ಏನಕ್ಕೆ ಅಂದ್ರೆ ನನಗ್ ತೀರ್ಮಾನ ಮಾಡು, ಒಂದ್ ಆಸ್ತಿ ಕೊಡು, ಇಲ್ಲ ಒಂದ್ ಪೆನ್ನು ಒಂದ್ ಪೆನ್ನಿನ ಒಂದ್ ಹಾಳೆನೋ ಕೊಡು, ಮಗುಗೆ ನಿಂದು ಹಾಲೇನಾದ್ರೂ ಕೊಡು, ಮಗುಗ್ ನಿಂದು ಒಡವೆನಾದ್ರೂ ಕೊಡು. ಕೊಡ್ತೀನಿ ಬಾ. ಅಯ್ಯೋ ಮಾತ್ರೆ ಇವನ ಎದ್ದೋದು ಕುಡಿಯೋದು ಮನೆ ಕಾಣೋದು. ಮೆಣಸಿನ ಗಿಡ 8 ಕ್ವಿಂಟಲ್ ಮೆಣಸಿನ್ಕಾಯಿ. ಓ ಸರ್ ನನಗೆ ಹುಚ್ಚು ಹಿಡಿಯೋದ್ ಹತ್ರ ಬಂತು. ಮಾತ್ರೆ ಇದು ಏನಪ್ಪ ಹಿಂಗ್ ಮಾತಾಡಿದ ಕತೆ. ನರಸಿಂಹಣ್ಣ ಹೆಸರು ಬೇರೆ ಹೆಸರು ಬೇರೆ ಚೇಂಜ್ ಮಾಡ್ಕೊಂಡಿದ್ಯಾ. ಚೆಲ್ವಣ್ಣ ಹೋಗಿ ನರಸಿಂಹಣ್ಣ ಮಾಡ್ಕೊಂಡಿದ್ಯಾ. ನರಸಿಂಹಣ್ಣ ಆದ್ರೇನು, ಚೆಲ್ವಣ್ಣ ಆದ್ರೇನು? ನೀನು ಗೊತ್ತಾಯ್ತಾ? ನಮ್ಗೆಲ್ಲಾ ಹೆಸರು ಗೊತ್ತೈತೆ. ನೀನ್ ಎಂತವನು, ನೀನ್ ಹೆಂಗೆ, ನೀನ್ ಒಂದ್ ಕಾಲದಾಗ ಹೆಂಗಿದ್ದೆ ನಂಗೆ ಗೊತ್ತಾಯ್ತಾ? ನನ್ಗೆಲ್ಲಾ ಗೊತ್ತೈತಿ. ನೀನ್ ಕೋಟ್ಯಾಧೀಶ್ವರ, ನಿನ್ ಗೊತ್ತಾಯ್ತಾ? ಆವಾಗ ತಿನ್ಕೊಂಡು 4 ಜನಕ್ಕೆ ಬಟ್ಟೆ ಬರೆ ಎಲ್ಲ ದಾನ ಮಾಡ್ತಿದ್ದೆ. ಈಗ ಸಂಕ್ರಾಂತಿ ಹಬ್ಬ ಬಂದ್ರೆ ಬಟ್ಟೆ ದಾನ, ಯುಗಾದಿ ಬಂದ್ರೆ ಬಟ್ಟೆ ದಾನ. ನೀನ್ ಹೇಳ್ತಾ ಇರೋದು ಯಾವ್ದು ನಾನೇನು ಇಲ್ಲ. ನಾನ್ ಶಂಕರಪ್ಪನೂ ಅಲ್ಲ, ಗಂಗಣ್ಣನೂ ಅಲ್ಲ, ನೀಲಂಬರಿನೂ ಯಾರು ಏನು ಅಲ್ಲ. ನಾನು ಸತ್ಯವಾಗ್ಲು ನನಗೆ ಫೋನ್ ಮಾಡಿ ಹೇಳಿ ನೋಡಿ ನಿಮ್ದು ಒಂದ್ ಸ್ವಲ್ಪ ಫೋಟೋ ಕೊಟ್ಬಿಡಿ, ಪೂಜೆ ಮಾಡ್ಕೊಂಡು ಜೀವನ ಸಾಗಿಸ್ಬಿಡ್ತೀನಿ. ನನಗೆ ಮಾತ್ರ ಹಿಂಗೆ ನೋಡಿ ಸ್ವಾಮಿ ಪರಮಾತ್ಮ. ಚೆಲ್ವಣ್ಣ ಒಂದು ಮನುಷ್ಯನ ಮಾತು ಕೇಳು, ಆಮೇಲೆ ಏನ್ ಬೇಕಾದ್ರೆ ಮಾಡ್ಕೊಂಡಿವಂತಿ ನೀನು. ನೀನ್ ಸಂಕ್ರಾಂತಿ ಹಬ್ಬದಾಗೆ ಬಟ್ಟೆ ಕೊಡ್ತಿದ್ದೆ ನನಗೆ ಗೊತ್ತೈತೆ. ಶಿವರಾತ್ರಿ ಹಬ್ಬಕ್ಕೆ ಬಟ್ಟೆ ದಾನ ಕೊಡ್ತಿದ್ದೆ. ಯುಗಾದಿ ಹಬ್ಬಕ್ಕೆ ಬಟ್ಟೆ ಕೊಟ್ಟು ಊಟ ಹಾಕ್ತಿದ್ದೆ ಎಲ್ಲಾರ್ಗುನು. ಆಮೇಲೆ ತಿರ್ಗಾ ಗೌರಿಗೆ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ ಮನೆಯೊಳಗೆ ಲಕ್ಷ್ಮಿ ಕುಂಡ್ರಿಸಿ ಊರಿನ ಜನಕ್ಕೆ ಊಟ ಹಾಕ್ಸಿ ಬಾಗ್ನ ಕೊಡ್ತಿದ್ದೆ. ಗೌರಿ ಹಬ್ಬಕ್ಕೆ ಬರ ಹೆಣ್ಮಕ್ಳಿಗೆಲ್ಲ, ಊರಾಗಿರೋ ಹೆಣ್ಮಕ್ಳಿಗೆಲ್ಲ ಬಾಗ್ನ ಕೊಡ್ತಿದ್ದೆ. ಆಮೇಲೆ ಗಣೇಶನ ಕುಂಡ್ರಿಸಿ ಊರಿಗೆಲ್ಲ ಗಣೇಶನ್ ಕುಂಡ್ರಿಸಿ 3 ದಿವಸ ಆರ್ಕೆಸ್ಟ್ರಾ ಎಲ್ಲ ಇಕ್ಸ್ತಿದ್ದೆ. ಆಯ್ತಾ? ಆಮೇಲೆ ಆಯ್ತು ಪೂಜೆಗೆ ನಿಮ್ಮ ದೊಡ್ಡವ್ರು ಸತ್ತೋದಾರಲ್ಲ ಅವ್ರಿಗೆಲ್ಲ ಇಕ್ಕಿ ಧೂಪ ಹಾಕ್ಸಿ ನೀನು ಊಟ ಹಾಕ್ಸಿದ್ದೆ. ದೀಪಾವಳಿಗೆ ಊರಿನ ಜನಕ್ಕೆ ಪಟಾಕಿ ತಂದು ಕೊಡ್ತಿದ್ದೆ. ಅವಾಗ ನಾವೆಲ್ಲ ಪಟಾಕಿ ಹೊಡೆದು ಎಷ್ಟು ಖುಷಿ ಪಡ್ತಿದ್ದೋ. ನೀನ್ ಹಂಗೆಲ್ಲ ಇದ್ದೋನು. ನೀನ್ ಯಾಕೆ ನನಗೆ ಉಸಿರು ಕಟ್ಟಿ ಸತ್ತೋದಂಗ ಆತು. ನೀನ್ ಹೇಳಿದ್ದೇನು ಮಾತಾಡಿ ಏನು ಮಾಡಿಲ್ಲ. ಆಮೇಲೆ ನಾನೇನು ಮಾತಾಡಿಲ್ಲ, ಏನು ಮಾತಾಡ್ತಾಂಬರಿ ಒಂದ ಕುಡ್ದು ಏನ್ ಈ ತರ ಇದ್ ಮಾಡ್ತಿದ್ಯಾ ನೀನು? ನೀನ್ ಏನಕ್ಕೆ ರಾಜ 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 ಕುಡ್ದು ಮ್ಯಾಕ್ ಮನಿಕಂಡ್ ಕುಡ್ದು ಮನಿಕಂಡ್ ಆಲೋಟೆಗೆ ಕುಡ್ದು ಆ ಕಡೆ ಒಂದ್ ಕಿಡ್ನಿ ಹೋಗ್ಬಿಡೈತೆ. ಹಿಂಗೆ ಮಾತಾಡಿ ನುಂಗಿ ಕಿಡ್ನಿ ಬೇರೆ ಹೋಗ್ತೈತೆ ಅಂದ್ರೆ ಅದ್ಯಾರ ನೆನೆ ದಿನ. ಚೆಲ್ವಣ್ಣ ಅಲ್ಲ ನರಸಿಂಹರಾಜು ಬಳ್ಳಾಪುರ ನರಸಿಂಹರಾಜು ಉಸಿರಾಡಕನ ಒಂಚೂರು ಅವಕಾಶ ಮಾಡ್ಕೊಡಿ ಅಣ್ಣ. ನೀನು ಹೆಂಗೆ ಓಡಾಡ್ತಿದ್ದೆ, ಹೆಂಗೆ ಬದುಕ್ತಿದ್ದೆ, ನೀನ್ ಹೆಂಗೆ ಜೀವನ ಮಾಡ್ತಿದ್ದೆ, ನೀನ್ ಹೆಂಗೆ ತಿಂದು ಊಟ ಏನು, ಉಪಚಾರ ಏನು, ನಿನ್ನ ಬಟ್ಟೆ ಏನು, ಬರೆ ಏನು, ನಿನ್ ಶೂ ಏನು, ನಿನ್ನ ಒಡವೆ ಏನು, ನಿನ್ ಕಾರ್ ಏನು, ನಿನ್ ಸ್ಟೈಲ್ ಏನು, ನಿನ್ ಗಾಡಿ ಏನು, ನಿನ್ ಸೈಕಲ್ ಏನು. ಸೈಕಲ್ ಓಡಾಡ್ಬೇಕಾದ್ರು ನೀನ್ ಹೆಂಗ್ ಓಡಾಡ್ತಿದ್ದೆ? ಒಂದು ಶೂ ನೀನ್ ಹಾಕೊಂಡು ರೋಡಕ್ ಬರ್ತಾ ಇದ್ರೆ ನೀನ್ ಹೆಂಗೆ ಒಂದು ಗಾಂಭೀರ್ಯ ಒಂದಿತ್ತು. ನೀನ್ ರಾಜನಂಗೆ ಕಾಣ್ತಾ ಇದ್ದೆ. ಇವತ್ತು ನೀನ್ ಊರಲ್ಲಿ ಓಡಾಡ್ಬೇಕಾದ್ರೆ ಕುಡ್ದೋಗ್ ಮನೆ ಕಂದಿದ್ಯಾ. ನಮ್ಗೆ ಎಷ್ಟು ಹೊಟ್ಟೆ ಹೊಡಿತೈತೆ, ನೀನ್ ಎಷ್ಟು ಹೊಟ್ಟೆ ಹೊರಿಬೇಕಾದ್ರೆ ನಮ್ಗೇನು ಅನ್ಸಲ್ಲ. ರೈಲ್ ಹೋದಂಗೆ ಅಂತ ಹೋಗುತ್ತಲ್ಲ ಹಂಗೆ ಮಾತಾಡ್ತೀಯಲ್ಲ. ನನ್ಗೆ ಎರಡು ಮಾತಾಡ್ರೆ ಸತ್ವಂಗ ಆಗ್ತೈತಿ. ನೀನ್ ಹಿಂಗ್ ಮಾತಾಡ್ಬೇಕಾದ್ರೆ ನಮ್ಗೆ ಎಷ್ಟು ಹೊಟ್ಟೆ ಹೊಡಿತೈತೆ. ನೀನ್ ಹೇಳು, ನೀನ್ ಅಮ್ಮಮ್ಮ ಅಂದ್ರೆ ಡಾಕ್ಟ್ರು ನಿನ್ಗೊಂದ್ 1.5 ತಿಂಗಳು ಟೈಮ್ ಕೊಟ್ಟಾರಲ್ಲ, ಸತ್ತೋಗ್ತಾನ ಇರಲ್ಲ, 2 ಕಿಡ್ನಿನೂ ಫೇಲ್ ಆಗೈತೆ ಅಂತ ನಮ್ಗೆ ಹೊಟ್ಟೆ ಉರಿಯಲ್ವಾ? ಅಯ್ಯೋ ಯಾ ಡಾಕ್ಟರ್ ತಕ ಹೋಗಿಲ್ಲ, ಎಲ್ಲೂ ಚೆಕ್ ಮಾಡಿಸಿಲ್ವಲ್ಲ. ಇವ್ ಅಮ್ಮನ್ನ ಅದೇ ಸತ್ತೋಗ್ತಾರೆ ಅಂತ ಈಗಲೇ ಅದ್ರಸ್ತಾವನಲ್ಲ ಅಂತ ಕುಡುಕ್ ನನ್ ಮಕ್ಳು ಇವ್ರು. ನಾವೇ ಕುಡುಕ್ ನನ್ ಮಕ್ಳು ಎಲ್ಲ ಕಣ ನಾವು. ಚೆಲ್ವಣ್ಣ ನೀನು ಬಾಯಿ ಹೋದಂಗೆ ಮಾತಾಡ್ಬೇಡ. ನಿನ್ಗೆ ಬಾಯಿ ಹೋದಂಗೆ ಮಾತಾಡ್ಬೇಡ ನೀನು. ಡಾಕ್ಟರ್ ಹೇಳಿಲ್ಲ ಮೊನ್ನೆ. ಯಾಕೆ ಜೀವ ಇಕ್ಕಂಡಂಗ ಆಗ್ತೈತಿ. ಕಿಡ್ನಿ 1 ಐತೆ ಅಂತಂದ್ರ ಮಾತ್ರ ನುಂಗ್ಬೇಡ ಅಂದ್ರೆ 2 ಐತೆ ಅಂತಾರಲ್ಲ. ಯಾಕ್ರೆ ಜೀವ ಇಕ್ಕಂಡಂಗ ಆಗ್ತೈತಿ. ನಿನ್ ಕಿಡ್ನಿ 2 ಹೋಗೈತೆ ಕಣ. ನೀನ್ 40 ಈಗಲೇ ಯಾಕೋ ನೋವು ಬಂದಂಗ ಆತ ಈ ಕಡೆಗೆ. ಅಣ್ಣ ನೀನು ಹೊಟ್ಟೆ ಅದಕ್ಕೆ ಊದ್ಕೊಂತ ಇರೋದು. ಹೆಂಗೋ ಸುಮ್ಕಿತ್ತು, ಈಗ ಬೆಂಕಿ ಇಕ್ಕಂಡಂಗ ಆತಲ್ಲ. ಅಣ್ಣ ನೀನ್ ಅದಕ್ಕೆ ನೀನ್ ಹೊಟ್ಟೆ ಊದ್ಕೊಂತ ಇರೋದ್ ಕೇಳೋ. ನಾನು ಹೇಳ್ಬಾರ್ದು, ಹೇಳ್ತಾ ಇದ್ದೀನಿ. ಗೊತ್ತಾಯ್ತಾ ನಿನ್ಗೆ? ಒಂಚೂರು ತಣ್ಣಗಿರ ನೀರ್ ಕೊಡು. ಅಯ್ಯೋ ಇದ್ಕಿದ್ದಂಗೆ ಸರ್ ನಿನ್ಗೆ ಸುಮ್ಕಿತ್ತು. ಯಾಕೋ ಉಸಿರೇ ಹೊಡ್ಕೊಂತಿದ್ದಾರೆ ನಿನ್ಗೆ. ಅವ್ರ್ಯಾರು 1 ಹೋಗೈತೆ ಅಂತ ಅಂದ್ರು ತಿರ್ಗಿ ಇವ್ರು.
ಅಣ್ಣ ನಿನ್ಗೆ ಮನೆಗೆ ನಿನ್ ಅಣ್ಣ ತಮ್ಮದಿರಲಿಲ್ಲ, ನಾನು ನಿನ್ನ ಆತ್ಮೀಯ ಸ್ನೇಹಿತ, ಅದಕ್ಕೆ ತಡ್ಕಣಕ್ ಆಗ್ಲಿಲ್ಲ. ನಿಂದ್ 2 ಕಿಡ್ನಿ ಫೇಲ್ ಆಗಿದೆ, ಅದಕ್ಕೆ ನೀನ್ ಹೊಟ್ಟೆ ಊದ್ಕೊಂತ ಇರೋದು, ಗೊತ್ತಾಯ್ತಾ? ನಿಂಗೆ ಅವಾಗ ತಲೆನೋವು ಬರೋದೇನಕ್ಕೆ ಗೊತ್ತಾಯ್ತಾ ನಿನ್ಗೆ? ಇಲ್ಲ ಎದೆನೋವು ಬರೋದೇನಕ್ಕೆ ಗೊತ್ತಾಯ್ತಾ? ಇಲ್ಲ ಹೊಟ್ಟೆ ಊದ್ಕೊಂತಿರೋದ್ ಏನಕ್ಕೆ ಗೊತ್ತಾಯ್ತಾ? 2 ಕಿಡ್ನಿ ಹೋಗೈತೆ ನಿಂಗೆ. ಹೊರ್ಗಡೆಗೆ ಹೋಗಂಗಾಗ್ತೈತೆ, ಹೊರ್ಗಡೆಗೆ ಹೋಗ್ಬೇಕು. ಅದು ಹೊರ್ಗಡೆಗೆ ಏನ್ ಹೋಗಕ್ಕಾಗುತ್ತೆ ಗೊತ್ತಣ್ಣ? ಅವಾಗ ನಿನ್ಗೆ ಕಿಡ್ನಿ ಫೇಲ್ ಆಗೈತಲ್ಲ, ಅಲ್ಲಿ ಒಳಗಡೆ ಕೆಲಸ. ರಾತ್ರಿ 8:45 ನಾನು ಹುಟ್ಲಿಲ್ವಾ? ಇಲ್ಲ ನಾನು ಇರ್ಲಿಲ್ಲ, ಎಲ್ಲ 8:45 ನಾನು ಹುಟ್ಟಿದೀನಿ ಕಣ್ರಿ ರಾತ್ರಿ. ಯಾಕೆ ನರಸಿಂಹರಾಜು ಬಳ್ಳಾಪುರ ಅಂತ ನಾನು. ಯಾಕೆ ಅಲ್ಲ ನಮ್ಮ ಅಮ್ಮನ ಹೊಟ್ಟೆಲಿ ಹುಟ್ಟಿದೀನಿ ಅಂದ್ರೆ ಯಾಕೆ ಅಂತೆ. ನೀನ್ ಹುಟ್ಟಿದ ಅಥವಾ ನೀನೇ ಹುಟ್ಟಿದ್ಯಾ? ನಾನು ರಾತ್ರಿ 8:45 ಹುಟ್ಟಿದ್ದು ನಮ್ಮ ಅಮ್ಮನ ಹೊಟ್ಟೆಗೆ. 43 ವರ್ಷ ಆಯ್ತಾ? ಈಗ ಅಲ್ಲಿ 43 ವರ್ಷ. ಬೆಳಿಗ್ಗೆ ಆಯ್ತಲ್ಲ ಇವತ್ತು, ಅಲ್ಲಿ ಈಗ 8:15 ಆಗ್ತಾ ಬಂತು. ಟೈಮ್ ಅಲ್ಲ, ಹುಟ್ಟಿರೋ ಟೈಮ್ ಅಲ್ಲ, ವರ್ಷ. ವರ್ಷ. ಈಗ ರಾತ್ರಿ ಹುಟ್ಟಿದ್ಕೆ ನಮಗ್ ಬೆಳಕಾದ್ರೆ 43 ವರ್ಷ. ಅಮ್ಮನ್ ಇದು ಅಲ್ಲಿ 43 ಗಂಟೆ ಹೊತ್ತು ಆಗಿರೋದು ಅಥವಾ 43 ವರ್ಷನೇ ಆಗೋತ ನಿಂಗೆ? 43 ವರ್ಷ. ರಾತ್ರಿ 8:45 ಹುಟ್ಟಿರೋದ್ ನಾನು. ಓ ಏನಪ್ಪ ಈ ಕರ್ಮ. ಏನ್ ನಮ್ ಕತೆ. 43 ವರ್ಷ ಆಯ್ತು ಹುಟ್ಟಿ ಬಂದು ಒಂದು ಇದು ಸ್ವಾಮಿ. ರಾತ್ರಿ 8:45 ಹುಟ್ಟದ್ನ. 9:00 ಸ್ಕೂಲಿಗೆ ಸೇರ್ಕಣ್ಣ. ತಿರ್ಗಿ 11:00 ಅಲ್ಲೇ ಕಾಲೇಜ್ ಹೊಟ್ಟದ್ನ. 12 ಗಂಟೆಗೆ B.Com ಕಂಪ್ಲೀಟ್ ಮಾಡದ್ನ. B.Com ಕಂಪ್ಲೀಟ್ ಮಾಡದ್ನ 12:30ಗೆ. 1 ಗಂಟೆಗೆ ನಂದು ಮದ್ವೆ ಫಿಕ್ಸ್ ಮಾಡಿದ್ರ. 1:45 ನಂದು ಮದ್ವೆ ಆಗೋಯ್ತಾ. 2 ಗಂಟೆಗೆ ನನ್ಗೆ 2 ಮಕ್ಕಳಾದ್ವಾ. ಅಯ್ಯೋ 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 ಇದನ್ನೆಲ್ಲ ನನ್ಗೆ ಹೇಳು ಅಂತ ಯಾರು ಹೇಳಿದ್ದು? ಒಂದು ಹಂಗೆ ಹೇಳೋದಕ್ಕಿಂತ ಬಂದ್ಬಿಟ್ಟು ಒಂದು 7-8 ಕೆರೆನಾಗ ಹೊಡೆದೋಗ್ಬಿಡ್ತೀಯ ಬಂದು ರಪಾರ. ಇಲ್ಲ ನಾನು ಕೆರೆ ಹಾಕೋಣಲ್ಲ ಬಿಡ್ರಿ. ಮತ್ತೆ ಏನ್ ನನ್ಗೆ ಯಾಕೆ ಹಿಂಗ ಇದು? ನಿಮ್ಮಿಂದ ನಾವೆಲ್ಲ ಆಯ್ತಲ್ಲ. ಕೊರೋನಾ ಬಂದೈತಲ್ಲ, ಕಾಲಿ ಚಪ್ಪಲಿ ಹಾಕಲ್ಲ, ನಾನು ಅಂಡರ್ವೇರ್ ಹಾಕಲ್ಲ, ಬನೀನ್ ಹಾಕಲ್ಲ, ಗೊತ್ತಾಯ್ತಾ?